ಅಂಥದ್ದು. ನಮಗೆ ಬೇಕಾದಂಥವ್ರು ನಿಮಗೆ ಬೇಕಾದಂಥದ್ದು ಒಂದು ದೊಡ್ಡ ಕಿಡಿ ಹೊತ್ಕೊಂಡದ. ಅದಕ್ಕೆ ಆ ಒಂದು ಮಸೂದೆ ಮಾಡ್ಸೋಕೆ ಹೊಂಟದಕ್ಕೆ ಸಿದ್ದರಾಮಯ್ಯರಿಗೆ ಈ ಒಂದು ಉತ್ತರ ಕಳಿಸಿದ್ದಾರೆ, ಲೆಟರ್ ಬರೆದಿದ್ದಾರೆ ನಮ್ಮ ರಾಜ್ಯಪಾಲರು ಕಿಡಿಯಾಗಿ. ಸಂವಿಧಾನ ವಿಧಿ 254 ಸುಪ್ರೀಂ ಕೋರ್ಟ್ನ ತೀರ್ಪುಗಳು UGC ನಿಯಮಾವಳಿಗಳ ಪ್ರಕಾರ ವಿಶ್ವವಿದ್ಯಾಲಯಗಳ ವಿಷಯದಲ್ಲಿ ರಾಜ್ಯಪಾಲರದ್ದೇ ಪರಮಾಧಿಕಾರ, ಇವ್ರು ಬಿಟ್ಟು ಬೆಳ್ತಾರೆ ಯಾರಿಲ್ಲ ಅಂಥೇಳಿ ಸಂಘರ್ಷಗಳಿದ್ದಾರೆ. ನಮ್ಮ ತಮಿಳುನಾಡಿನ ರವಿ ಅವರಂಗ, ನಮ್ಮ ಕೇರಳದ ರಾಜ್ಯಪಾಲರಂಗ. ಈ ಮಾತನ್ನು ಯಾಕೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂತಂದ್ರೆ, ಇವರಿಬ್ಬರಿಗೂ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಅದೇ ಕಾಲಕ್ಕೆ ರಾಜ್ಯಪಾಲರಿಗಾಗಿರ್ಬೋದು, ಕೇವಲ ಕುಲಪತಿಗಳನ್ನು ನೇಮಿಸುವ ಸಲುವಾಗಿ ಅಷ್ಟೇ ಜಂಜಟ ಕಾಣತ್ವಿನ ಅಲ್ಲಿ ಒಳ್ಳೆಯ ಶಿಕ್ಷಕರು ನೇಮಿಸಬೇಕು, ಉಪನ್ಯಾಸಕರು ನೇಮಿಸಬೇಕು, ಒಳ್ಳೆಯ ವಿಷಯ ಪ್ರತಿಪಾದನೆ ಮಾಡಿಸ್ಬೇಕು. ಎಷ್ಟು ಮಕ್ಕಳಿದ್ದಾರೆ ಆ ಪ್ರಮಾಣದಲ್ಲೇ ಶಿಕ್ಷಕರು ಬೋಧಕೇತರನ್ನ ನೇಮಿಸಬೇಕು ಅನ್ನುವಂಥದ್ದು ಇವ್ರ ತಲೆಯಲ್ಲಿ ಏನೂ ಇಲ್ಲ. ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿ ಸಹಿತ ಇಲ್ಲ. ಇವು ವಿಶ್ವವಿದ್ಯಾಲಯಗಳು ಒಟ್ಟು ಘೋಷಣೆ ಮಾಡೋದು ನಾವು ವಿಶ್ವವಿದ್ಯಾಲಯ ಮಾಡಿದ್ದೀವಿ ಅಂತ. ಆದರೆ ಆ ಮಟ್ಟದ ಶಿಕ್ಷಣ ಅಲ್ಲಿ ಸಿಗ್ತಾ ಇಲ್ಲ. ಭಾಳಷ್ಟು ಯೂನಿವರ್ಸಿಟಿಗಳಲ್ಲಿ, ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ. ಪ್ರೈವೇಟ್ದವ್ರಂತ ಅವ್ರು ದುಡ್ಡು ಹಾಕಿ ದುಡ್ಡು ತೆಗಿತಿರ್ತಾರೆ, ಅವ್ರ ಪ್ರಶ್ನೆ ಇಲ್ಲ. ಅಲ್ಲೂ ಸಹಿತ ನಡೀತದೆ. ಆ ಮಧ್ಯ ಅದು ಇನ್ನೊಂದು ಚರ್ಚೆ ಮಾಡುವಂಥದ್ದು ಅದು ದೊಡ್ಡ ಗಂಭೀರ ಅದ. ಇವತ್ತು ಶಿಕ್ಷಣ ಗಂಭೀರ ಅದ. ಯಾಕಂದ್ರೆ ₹1 2 ಪೈಸೆನೋ 3 ಪೈಸೆನೋ ಮಾತ್ರ ಇವರು ಶಿಕ್ಷಣ ಖರ್ಚು ಮಾಡ್ತಾರೆ ವಿನ ಅದ್ರ ಮೇಲಲ್ಲ. ಅದಕ್ಕಾಗಿ ಇವತ್ತು ನಾವು ಭಾಳ ಚಿಂತನೆ ಮಾಡಬೇಕಾಗಿದೆ. ಏನಪ್ಪ ಅಂದ್ರೆ ಶಿಕ್ಷಣದ ಗುಣಮಟ್ಟ, ಎಲ್ಲರೂ ಶಿಕ್ಷಣ ಸಿಗುವ. ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಇಬ್ಬರು ಕೇಳಬೇಕಾಗಿದೆ. ರಾಜ್ಯಪಾಲರ ಮತ್ತು ಅಧಿಕಾರಕ್ಕೆ ನಮ್ಮ ಸಿದ್ದರಾಮಯ್ಯರನ್ನ ಬರೀ ನೀವು ಕುಲಪತಿ ನೇಮಿಸಿರಿ, ಅವ್ರಿಗೆ ಹೇಳಿದಾಗ ಕೇಳೋದು ಇಲ್ಲ, ನೀವು ಹೇಳಿದಾಗ ನಡೆಯೋದಿಲ್ಲ, ಕೇಂದ್ರದಾಗ ಹೇಗೆ ಕೇಳ್ತೀವಿ ಅನ್ನೋ ಕಾರಣಕ್ಕಾಗಿ ಇದಕ್ಕಾಗಿ ನೀವು ಕಾಡ್ತಾ ಇದ್ದೀರಿ ವಿನ ನೀವು ಇಲ್ಲಿ ಯಾವ ರೀತಿ ಶಿಕ್ಷಣದ ಎಷ್ಟೋ ಯೂನಿವರ್ಸಿಟಿ ಕೊಟ್ಟಿದ್ದೀರಿ. ಈಗ ಜನಪದ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿ ಹೀಗೆ ಕೊಡ್ತಾ ಹೊರಟಿದ್ದೀರಿ ಯೂನಿವರ್ಸಿಟಿಗಳನ್ನು. ಅಲ್ಲಿ ಸ್ಟಾರ್ಟು ಆಗಿದೆ, ಮಹಿಳಾ ಯೂನಿವರ್ಸಿಟಿ ಅಂತ ಮಾಡಿದ್ದೀರಿ, ಮತ್ತೇನು ಮಾಡ್ತಾ ಇದ್ದೀರಿ. ಅಲ್ಲಿ ನಿಜವಾಗಿಯೂ ಮಹಿಳೆಯರು ಎಷ್ಟು ಜನ ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವ್ಯಾವ ವಿಷಯವನ್ನು ಕಲಿಸ್ತಾ ಇದ್ದಾರೆ, ಪಂಚಾಯತ್ ರಾಜ್ ಬಗ್ಗೆ ಅಲ್ಲಿ ನಡೀತಾ ಇದೆ, ಒಬ್ಬ ಸಿಬ್ಬಂದಿ ಇದ್ದಾರೆ ಅಂತೇಳಿ ಒಂದು ರಿಪೋರ್ಟ್ ಬರ್ತಾ ಇದ್ದಾವೆ. ಇಂಥ ಒಂದು ದುಸ್ಥಿತಿಯಲ್ಲಿರುವಾಗ ರಾಜ್ಯ ಸರ್ಕಾರ ಅದನ್ನು ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ರಾಜ್ಯಪಾಲರು ವಿಚಾರ ಮಾಡಬೇಕಿದ್ದನ್ನು. ಇದನ್ನು ಕೇಂದ್ರಕ್ಕೆ ತಿಳಿಸಿ, UGCಗೆ ತಿಳಿಸಿ ಹೆಚ್ಚಿನ ಕೆಲಸ ತೊಗೊಳ್ಬೇಕಾಗಿದ್ದು ರಾಜ್ಯಪಾಲದ ಕೆಲಸ. ಹೌದು, ಕೇವಲ ಸಿದ್ದರಾಮಯ್ಯನ ಮೇಲೆ ಆರೋಪ ಮಾಡೋದು ಅಥವಾ ಸಿದ್ದರಾಮಯ್ಯನವರು ರಾಜ್ಯಪಾಲ ಮೇಲೆ ಆರೋಪ ಮಾಡೋದಲ್ಲ. ಇಬ್ಬರಿಗೂ ಅಧಿಕಾರ ಕೊಟ್ಟಿದ್ದು ಒಳ್ಳೆಯ ರೀತಿಯ ಶಿಕ್ಷಣ ನಮ್ಮ ಮಕ್ಕಳು ಸಿಗಲಿ, ಆದಷ್ಟು ಎಲ್ಲರಿಗೂ ಶಿಕ್ಷಣ ವ್ಯಾಪ್ತಿಯಾಗಿ ಬೆಳೀಲಿ, ಮತ್ತು ಈ ದೇಶ